ಹಾಯ್ ನಮಸ್ಕಾರ ಎಲ್ರಿಗೂ. ಸೋನು ಕಿಚನ್ಗೆ ಸ್ವಾಗತ. ನಾನಿವತ್ತು ಹರವೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ರಾಜಗಿರಿ ಪಲ್ಯ ಕೂಡ ಅಂತ ಹೇಳ್ತಾರೆ. ಇದು ಚಿಕ್ಕ ಹರವೆ ಸೊಪ್ಪು. ಇದು ನಾನು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ ನಾನು ಹರವೆ ಸೊಪ್ಪು ಕ್ಲೀನ್ ಮಾಡಿಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಟೊಮ್ಯಾಟೊ, 2 ಬೆಳ್ಳುಳ್ಳಿ ಮತ್ತು 2 ಮೆಣಸಿನ್ಕಾಯಿ. ಇಷ್ಟಿದ್ರೆ ಹರವೆ ಸೊಪ್ಪಿನ ಪಲ್ಯ ಮಾಡ್ಬೋದು. ಹಾಗಿದ್ರೆ ಬನ್ನಿ ನೋಡೋಣ ಹರವೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ. ಬೆಳ್ಳುಳ್ಳಿನ ಈ ಥರ ಸುರಿದ್ಬಿಟ್ಟು ಇಟ್ಕೋಬೇಕು. ಈ ಥರ ಮಾಡಿ ಇದನ್ನು ಬೆಳ್ಳುಳ್ಳಿ ಇಟ್ಕೋಬೇಕಾಗುತ್ತೆ. ನೋಡಿ, ಬೆಳ್ಳುಳ್ಳಿ ಈ ಥರ ಮಾಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು. ನೋಡಿ, ಇವಾಗ ಮೆಣಸಿನ್ಕಾಯಿ ಕೂಡ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ನಾನು. ಇದು ಬಿಸಿ ಆಗಬೇಕು. ನೋಡಿ, ಇವಾಗ ಬಾಣಲೆ ಬಿಸಿ ಆಗಿದೆ. ಇದಕ್ಕಿಂತ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದು ಎಣ್ಣೆ ಬಿಸಿ ಆಗಲಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಈ ಬೆಳ್ಳುಳ್ಳಿ ಹೇಳಿದ್ನಲ್ಲ ನಿಮಗೆ, ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೋಬೇಕಾಗುತ್ತೆ. ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ನಾನು. ಇವಾಗ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ. ಟೊಮ್ಯಾಟೊನು ಇದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ಬೆಳ್ಳುಳ್ಳಿದು. ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ. ಮುಂಚೆನೇ ಜಾಸ್ತಿ ಹಾಕೊಂಡ್ಬಿಡ್ಬೇಡಿ, ಯಾಕಂದರೆ ಸೊಪ್ಪು ನೋಡಬೇಕಾದ್ರೆ ಇದು ಜಾಸ್ತಿ ಕಾಣಿಸುತ್ತೆ. ಆಮೇಲೆ ಫ್ರೈ ಆದಮೇಲೆ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಅದು. ಅದಕ್ಕೆ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಸಾಕು. ಟೊಮ್ಯಾಟೊ ಸ್ವಲ್ಪ ಮೆತ್ತಗೆ ಹಾಕಬೇಕು ಅದು. ಈ ಸೊಪ್ಪನ್ನ ನಾನು ಚಿಕ್ಕದಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಹಾಗಾಗಿ ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ. ನೀವು ದೊಡ್ಡದಾಗಿ ಮಾಡಿದರೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಈಗ ನಾನು ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಅಷ್ಟು ನಾನು ಕ್ಲೀನ್ ಮಾಡಿಕೊಂಡು ನೀರು ಮತ್ತಿಷ್ಟು ಹೋಗಿದೆ. ನೀರೇನು ಹಾಕಕ್ಕೆ ಹೋಗಬೇಡಿ. ನೋಡಿ, ಇವಾಗ ಇದ್ರ ಮೇಲೆ ಇದನ್ನು ಮುಚ್ಚಿಬಿಡಿ ಒಂದು 5 ನಿಮಿಷ. ನೋಡಿ, ಇವಾಗ ಮುಚ್ಚಿರೋದನ್ನು ಒಂದು 5 ನಿಮಿಷ ಬಿಟ್ಟು ತೆಗಿತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ಸೊಪ್ಪು. ನೋಡಬೇಕಾದ್ರೆ ಆವಾಗಲೇ ಎಷ್ಟೊಂದು ಕಾಣಿಸ್ತಾ ಇತ್ತಲ್ಲ. ನೋಡಿ ಇವಾಗ ಹೇಗಾಗಿದೆ. ಇದಕ್ಕೆ ನೀರನ್ನು ನೀವು ಆ್ಯಡ್ ಮಾಡೋದು ಬೇಕಾಗಿಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ಇದಕ್ಕೆ ನೀವು ತೊಗರಿಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು. ಮುಂಚೆನೇ ಒಗ್ಗರಣೆಯಲ್ಲಿ ತೊಗರಿಬೇಳೆ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಅದು ಟೇಸ್ಟ್ ಅಷ್ಟೊಂದೇನು ಚೆನ್ನಾಗಿ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಅದಕ್ಕೆ ಹಾಕಲ್ಲ. ನೋಡಿ, ಈ ಥರ ಆದಮೇಲೆ ಇನ್ನೊಂದು ಸ್ವಲ್ಪ ಇದು ಕೊತ್ತಂಬರಿ ಇಟ್ಟಿದ್ದೆಲ್ಲ ಕಟ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕ್ಲೋಸ್ ಮಾಡಿರೋದು ಮತ್ತೆ ನೋಡ್ತಾಯಿದ್ದೀನಿ. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ. ಅದಕ್ಕೆ ನಾನು ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಿಲ್ಲ. ನೀರು ಎಷ್ಟೊಂದು ಬಿಟ್ಕೊಂಡಿದೆ ನೋಡಿ. ಇದನ್ನು ಮತ್ತೆ ಈ ಥರ ಇದು ಮಾಡಬೇಕು. ಇದಕ್ಕೆ ನಾನು ಅದೇ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ನಾನು ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಯಾಕಂದರೆ ಕಡಿಮೆ ಆಗುತ್ತೆ, ಯಾಕಂದರೆ ಹಾಕೋದೇ ಸ್ವಲ್ಪ ಹಾಕ್ಬಿಟ್ಟಿದ್ದಲ್ಲ ಆವಾಗಲೇ. ಅದಕ್ಕೆ ನಾನು ಮತ್ತೊಂದು ಸರಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ನೀವು ಕೂಡ ಮಾಡಬೇಕಾದ್ರೆ ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನೋಡಿದರೆ ಎಷ್ಟೊಂದು ಇತ್ತಲ್ಲ, ಇವಾಗ ನೋಡಿ ಸ್ವಲ್ಪ ಆಗಿದ್ದಲ್ಲ. ಇದಕ್ಕೆ ತಕ್ಕಂಗೆ ನಾವು ಸಾಲ್ಟ್ ಹಾಕಬೇಕಾಗುತ್ತಲ್ಲ, ಅದಕ್ಕೆ ಹೇಳ್ತಾ ಇರೋದು.
ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಇದು ನೀರು ಸ್ವಲ್ಪ ಹಿಂಗೋವರೆಗೂ ಸ್ವಲ್ಪ ಮತ್ತೆ ಮುಚ್ಚಬೇಕಾಗತ್ತೆ. ನೋಡಿ ಇವಾಗ ಮತ್ತೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ನೀರು ಹಿಂಗಿದೆ. ನೋಡಿ ಇಷ್ಟಾದರೆ ಸಾಕು, ನಮ್ಮ ಹರವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ. ನನ್ನ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಾನು ಮಾಡೋ ವೀಡಿಯೋಸು ರೆಸಿಪೀಸ್ ಎಲ್ಲ ನಿಮಗೆ ಮೊದಲೇ ನೀವು ನೋಡ್ಬೋದು ಅಂತಲೇ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ. ನೋಡಿ ಇವಾಗ ಹರವೆ ಸೊಪ್ಪಿನ ಪಲ್ಯ ರೆಡಿ ಇದೆ. ಬನ್ನಿ ಆಗಿದ್ದರೆ ಹರವೆ ಸೊಪ್ಪಿನ ಪಲ್ಯನ ಸರ್ವ್ ಮಾಡೋಣ. ನೋಡಿ ಇವಾಗ ನಾನು ಬೌಲಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ರೆಡಿ ಇದೆ. ಇದರಲ್ಲಿ ರೆಡ್ ಹರವೆ ಸೊಪ್ಪು ಸಿಗುತ್ತೆ, ಅಂದರೆ ಕೆಂಪು ಹರವೆ ಸೊಪ್ಪು ಸಿಗುತ್ತೆ. ಅದು ಕೂಡ ನೀವು ಇದೇ ಪ್ರಕಾರವಾಗಿಯೇ ಮಾಡ್ಕೋಬೋದು. ನೋಡಿ ಇವಾಗ ಹರವೆ ಸೊಪ್ಪಿನ ಪಲ್ಯ ರೆಡಿ ಇದೆ. ನಾನು ಮಾಡಿರೋ ಹರವೆ ಸೊಪ್ಪು ಪಲ್ಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.